ಗೌರಿಬಿದನೂರು ನಗರದ ನಾಗಪ್ಪ ಬ್ಲಾಕ್ ರುಚಿ ಡಾಬಾ ಹಿಂಭಾಗದ 2 ಮನೆಗಳ ಬಾಗಿಲು ಒಡೆದು ನಗದು ಮತ್ತು ಚಿನ್ನಾಭರಣ ದೋಚಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳವಾರ ರಾತ್ರಿ ನಡೆದಿದ್ದು ಬುಧವಾರ ಮುಂಜಾನೆ ಬೆಳಕಿಗೆ ಬಂದಿದೆ. ಹೆಂಡತಿ ಡೆಲಿವರಿ ಎಂದು ಮನೋಹರ್ ಅವರು ಹೊಸದುರ್ಗಗೆ ಹೋಗಿದ್ದು ಅವರ ಮನೆಯಲ್ಲಿ 2 ಜೊತೆ ಕಿವಿ ಓಲೆ, 1 ಉಂಗುರ, 1 ಚೈನ್, 20,000 ನಗದು ದೋಚಿ ಪರಾರಿಯಾಗಿದ್ದಾರೆ. 3ನೇ ಮಹಡಿಯಲ್ಲಿ ಇರುವ ಶಿವರಾಜ್ ಕುಮಾರ್ ಮತ್ತು ಬಾಲಮ್ಮ ಎಂಬುವವರು ಅಜ್ಜಯ್ಯ ದೇವಸ್ಥಾನಕ್ಕೆ ಎಂದು ಮಂಗಳವಾರ ಬೆಳಿಗ್ಗೆ ಹೋಗಿದ್ದು ಅವರ ಮನೆಯಲ್ಲಿ 2 ಉಂಗುರ, ಓಲೆ ಚುಮಕಿ, 1,05,000 ಹಣ ದೇವರ ಮನೆಯಲ್ಲಿ ಇದ್ದ ಉಂಡಿ ಕದ್ದಿದ್ದಾರೆ ಎಂದು ತಿಳಿದು ಬಂದಿದೆ. 2 ಜೊತೆ ಓಲೆ, 1 ಉಂಗುರ, ಆಮೇಲೆ 1 ಚೈನು, ಆಮೇಲೆ 20,000 ಕ್ಯಾಶ್. ಎಲ್ಲಿ ಹೋಗಿದ್ರು ಸರ್ ತಾವು? ನಾವು ಪಾಪರ್ಗೆ ಹೋಗಿದ್ವಿ, ಹೊಸದುರ್ಗ, ಚಿತ್ರದುರ್ಗ ಡಿಸ್ಟಿಕ್ಕು ಹೊಸದುರ್ಗ ಹೋಗಿದ್ವಿ. ಯಾವಾಗ ಹೋಗಿದ್ರಿ ಸರ್? ನಾನು ಹೋಗಿ ಇದು ಏಪ್ರಿಲ್ 24ನೇ ತಾರೀಕು ಹೋಗಿದ್ದು. ನಾನು ಮೊನ್ನೆ ಭಾನುವಾರ ಬಂದಿದ್ದೆ, 25ನೇ ತಾರೀಕು ಭಾನುವಾರ ಬಂದು ಗಾಡಿ ಬಿಟ್ಟು ಅವತ್ತು ಇಲ್ಲೇ ಉಳ್ಕೊಂಡು ಸೋಮವಾರ ಬೆಳಗ್ಗೆ ನಾನು ಹೋಗಿದ್ದು. ಎಷ್ಟು ಗ್ರಾಮ್ ಇತ್ತು ಸರ್ ಎಲ್ಲ ಸೇರಿ? ಎಲ್ಲ ಸೇರಿ ಒಂದು 30 ಗ್ರಾಮ್ ಇತ್ತು ಸರ್. 30 ಗ್ರಾಮ್ ಚಿನ್ನ ಮತ್ತು 20,000 ಕ್ಯಾಶ್. ನಿಮ್ಗೆ ಯಾರು ಹೇಳಿದ್ರು? ಫೋನ್ ಮಾಡಿದ್ರೆ ಯಾರು ವಿಚಾರ? ನಮ್ಮ ಓನರ್ ಹೇಳಿದ್ರು ಸರ್, ಓನರ್ ಮಗ ಹೇಳಿದ್ರು ಹಿಂಗಾಗಿದೆ ಅಂತ ಬೆಳಗ್ಗೆ ಹೇಳಿದ್ರು. ಅಂದ ತಕ್ಷಣ ಬೆಳಗ್ಗೆನೆ. ಸೊ ನೀವು ಇವತ್ತು ಅಲ್ಲಿಂದ ಬಂದರೆ ಹೊಸದುರ್ಗದಿಂದ ಚಿತ್ರದುರ್ಗ ಬಳಿ? ಹೌದು. ಕಂಪ್ಲೇಂಟ್ ಮಾಡಿಸಿದ್ದೀರಾ ಸರ್? ಕಂಪ್ಲೇಂಟ್ ಮಾಡ್ಕೊಂಡೆ ಇವಾಗ 2 ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಮನೋಹರ್ ಅಂತೇಳಿ, ನಾನು ಬಾಗೇಪಲ್ಲಿ ಟೀಚರ್. ನಾನು ಎಲ್ಲಿ ಹೋಗಿದ್ರಿ ನೀವು? ಇದು ಅಜಯ್ ದೇವಸ್ಥಾನ. ಹಾಂ, ಅಜಯ್ ದೇವಸ್ಥಾನಕ್ಕೆ ಹೋಗಿ ಏನಾಗಿದೆ ಹೇಳಿ. ನಾವು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು 8-9 ಗಂಟೆಗೆಲ್ಲ ಮನೆ ಬಿಟ್ಟಿವಿ ಸರ್, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಹೋಗಿದ ತಕ್ಷಣ ನಮಗೆ ಫೋನುಗಳೆಲ್ಲ ಇರಲಿಲ್ಲ. ನಾವೆಲ್ಲ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಫೋನುಗಳೆಲ್ಲ ಒಂದು ರೂಮಲ್ಲಿ ಬಿಟ್ಬಿಟ್ಟಿದ್ವಿ. ಇವರೆಲ್ಲ ಫೋನ್ ಮಾಡವ್ರೆ, ನಾವು ಯಾವುದಕ್ಕೂ ರೆಸ್ಪಾನ್ಸ್ ಆಗಿಲ್ಲ. ಯಾವತ್ತು ಹೋಗಿದ್ದು ನೀವು ದೇವಸ್ಥಾನಕ್ಕೆ? ನಿನ್ನೆ ಬೆಳಿಗ್ಗೆನೆ ಹೋಗಿರೋದು. ಇವರೆಲ್ಲ ಇವತ್ತು ಬೆಳಿಗ್ಗೆ ಫೋನ್ ಮಾಡವ್ರೆ, ನಮಗೆ ನೋಡ್ಕೊಂಡಿಲ್ಲ. ನಾವು ನೋಡ್ಕೊಂಡಿರೋದು ಒಂದು 10 ಗಂಟೆ 11 ಗಂಟೆ ಹಂಗೆ ನೋಡ್ಕೊಂಡಿದ್ದೀವಿ. ಏನಾಯ್ತಕ್ಕ ಅಂತ ಕೇಳಿದ್ರೆ ಹಿಂಗೆ ನಿಮ್ಮ ಮನೆಗೆ ಕಳ್ತನ ಆಗೈತೆ ಅಂತ ಹೇಳಿದ್ರು. ಏನಕ್ಕ ಏನಾಗೈತೆ, ಏನೇನು ಹೋಗವೆ ಅಂತ ಹೇಳಿದ್ದಕ್ಕೆ ಏನೇ ಎಲ್ಲ ಪೊಲೀಸ್ ಅವರೆಲ್ಲ ಹೋಗಿದ್ದಾರೆ, ನಮ್ಮನ್ನೇನು ಮುಚ್ಚೋಕೆ ಬಿಡಿಲ್ಲ, ನಾವೇನು ನೋಡಲಿಲ್ಲ ಅಂತಂದರು. ಮತ್ತು ಸರ್ಗೂ ಫೋನ್ ಮಾಡಿಬಿಟ್ಟು ಸರ್ ಏನೇ ಹಿಂಗೆ ಬೀರ್ವಾದಲ್ಲಿ ಎಲ್ಲ ಕಿತ್ತಾಕವ್ರೆ ಅಂದ್ರೆ ಅಂತ ಕೇಳಿದ್ದಕ್ಕೆ ನಮ್ಮ ಎಲ್ಲ ಬಟ್ಟೆಗಳೆಲ್ಲ ಕಿತ್ತಾಕವ್ರೆ, ಎಲ್ಲ ಒಡವೆಗಳು ಇದ್ವಾ ಅಂತ ಕೇಳಿದ್ರು. ಹ್ಞೂ ಸರ್ ಇದ್ವು. 1 ಜೊತೆ ಹ್ಯಾಂಗೀಸು, 1 ಓಲೆ ಜುಮ್ಕಿ, ಫ್ಯಾನ್ಸಿ ಓಲೆ, 2 ಉಂಗುರ, 1,05,000 ಅಮೌಂಟು. ಓಲೆ ಎಲ್ಲಿಕ್ಕಿದ್ನೋ ದುಡ್ಡು ಸಮೇತ ಅಲ್ಲೇ ಇರೋದು. ಇನ್ನು ಮಿಕ್ಕಿದ್ದು ನಾನು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಕ್ಕಿರೋದೆಲ್ಲ ನನ್ನ ಅಮೌಂಟ್ ನಂದು ಹಂಗೆ ಐತೆ. ದೇವನ ರೂಮಲ್ಲಿ ಇಕ್ಕಿರೋದು ಬಂಡಲ್ ಇದು ಬಾಕ್ಸ್ ಇಕ್ಕಿರ್ತೀವಲ್ಲ, ಅದರಲ್ಲಿರೋ ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಅದರಲ್ಲಿ 11 ರೂಪಾಯಿ ಏನೋ ಬಿಟ್ಟವ್ರೆ ಸರ್. ಎಷ್ಟಿತ್ತು ಅದರಲ್ಲಿ? ನಾವೇನು ಲೆಕ್ಕ ಮಾಡಿಲ್ಲ ಸರ್. ಚಿಲ್ಲರೆ ನೋಟುಗಳು ಅವಾಗ ಪೂಜೆ ಮಾಡಿದವಾಗೆಲ್ಲ ಹಾಕೋದು, ಶುಕ್ರವಾರ ಇವ್ರು ಬಂದಾಗೆಲ್ಲ ಸ್ನಾನಕ್ಕೆ ದೇವ್ರಿಗೆ ಅಂತ ಮುಕ್ಕೊಂಡು ಅದರಲ್ಲಿ ಹಾಕೋದು, ಹಂಗೆ ಮಾಡ್ತಾ ಇದ್ವಿ. ಎಲ್ಲ ಒಂದು ತೂಕ ಇತ್ತು ಸರ್. ಇನ್ನು ಸ್ವಲ್ಪ ದಿನ ತೆಗೆದು ದೇವ್ರಿಗೆ ತಗೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅಂದಾಜು ಎಷ್ಟಿರ್ಬೋದು ಅಂತ ಅನ್ಕೊಂಡಿದ್ದೆ? ನಾವೇನು ಅಷ್ಟೊಂದು ಅಡ್ಜಸ್ಟ್ ಚಿಲ್ಲರೆನೋ ಒಂದಿಷ್ಟು ಸರ್, ಇಷ್ಟು ಇತ್ತು ಸರ್. ಅಂದರೆ ಎಲ್ಲ ಗೋಲ್ಡ್ ಕಾಯಿನ್ಗಳೇ ಎಲ್ಲ 10 ರೂಪಾಯಿವೋ 5 ರೂಪಾಯಿವೋ. ಬಂಗಾರ ಏನು ಎತ್ಕೊಂಡು ಹೋಗಿಲ್ಲ ನಿಮ್ಗೆ? ಬಂಗಾರ ಐತೆ ಸರ್. ಕಳ್ಳತನ ಆಗಿರುವ ವಿಷಯ ತಿಳಿಯುತ್ತಿದ್ದಂತೆ ಎಚ್ಚೆತ್ತ ನಗರ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರೊಂದಿಗೆ ಪರಿಶೀಲನೆ ನಡೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರಾಯ್, ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ನಗರ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಚಂದ್ರಕಲಾ ಮತ್ತು ಸಿಬ್ಬಂದಿ ಭೇಟಿ ನೀಡಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.